ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಆಸೆ ಸೀರಿಯಲ್ನಲ್ಲಿ ರೋಹಿಣಿನ ಮನೆಯಿಂದ ಆಚೆ ಹಾಕೋದನ್ನ, ಅವಳು ಕನ್ಸು ಕಾಣೋದನ್ನ 2 ದಿನ ತೋರಿಸಿದ್ದಾರೆ. ಸೊ ನಾನು ಏನ್ ಎಪಿಸೋಡ್ ಹಾಕಿದೀನಿ, ಇದು ಇನ್ನು 2 ದಿನ ಬಿಟ್ಟು ಈ ಎಪಿಸೋಡ್ ಬರ್ಬೋದು. ಬೇಕಿದ್ರೆ ನನ್ನ ಹಿಂದಿನ ಒಂದು ಎಪಿಸೋಡ್ ಏನಿದೆ ಅದನ್ನ ಚೆಕ್ ಮಾಡಿ ನೀವು ನೋಡ್ಬೋದು. ಬನ್ನಿ ಸಂಚಿಕೆನ ಶುರು ಮಾಡೋಣ. ಕೃಷ್ಣ ನೆನ್ಸ್ಕೊಂಡು, ನೀವೇನು ಬೇಜಾರ್ ಮಾಡ್ಕೊಳ್ಬೇಡಿ ಅಮ್ಮ, ನಾಳೆ ಅವ್ನ್ ಕಣ್ಣಿಗೆ ಕಟ್ಟಿರೋ ಬ್ಯಾಂಡೇಜ್ನ ತೆಗೆದಾಗ ಅವನು ಎಲ್ರನ್ನೂ ನೋಡ್ಬೋದು, ಎಲ್ಲ ಸರಿ ಹೋಗುತ್ತೆ ಅಂತ ಪ್ರಮೀಳಂಗೆ ಹೇಳಿ, ಕ್ರೀಶ್ ನೀನು ಹಳೆ ತರ ಎಲ್ರನ್ನೂ ನೋಡ್ಬೋದು, ಎಲ್ಲದನ್ನೂ ಕಣ್ಣಿಂದ ನೋಡ್ಬೋದು ಅಂತ ಮೀನಾ ಹೇಳಿದಾಗ, ಹೇ ಹಾಗಾದ್ರೆ ನನ್ನ ಮೊನ್ನು ನೋಡ್ಬೋದಾ ಅಂತ ಕ್ರಿಶ್ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ರೋಹಿಣಿ ಶಾಕ್ ಆಗ್ತಾಳೆ. ಮೀನಾ ಅವನ್ ಮಾತಿನ ಕೇಳಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಒಂದ್ ರೀತಿ ಆಶ್ಚರ್ಯದಿಂದ ನಿಂತಿರ್ತಾಳೆ. ಹಾಗೆ ಪ್ರಮೀಳನು ಗಾಬರಿ ಆಗೋಗ್ತಾಳೆ, ಎಲ್ಲಿ ಇವನು ಬಾಯ್ ಬಿಟ್ಬಿಡ್ತಾನೋ ಅಂತ. ಅದ್ ಬಂದು ಅಂತ ಪ್ರಮೀಳ ತಡವರಿಸ್ಬೇಕಾದ್ರೆ, ಪಾಪ ಕ್ರಿಶ್ಗೆ ಅವ್ರ ಅಮ್ಮನ್ ಜ್ಞಾಪಕ ಆಗಿರ್ಬೇಕು ಅಂತ ಮೀನಾ ಹೇಳ್ತಾಳೆ. ಹಾ ಅದೇ ಅವನು ಅವ್ರ ಅಮ್ಮನ್ ಫೋಟೋನ ನೋಡ್ಬೇಕು ಅಂತ ಹೇಳ್ತಿದ್ದ, ಅದನ್ನೇ ಅವನು ಹೇಳ್ತಿರೋದು ಅಂತ ಪ್ರಮೀಳ ಹೇಳಿದಾಗ, ನನ್ನ ಅಪ್ಪ ನನ್ ಜೊತೆ ಇಲ್ದಿರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಪಾಪ ಕ್ರಿಶ್ಗೆ ಇಬ್ರೂ ಇಲ್ಲ, ನೀವು ಅಷ್ಟೇ. ಪಾಪ ಇವನನ್ನ ಒಬ್ಬನ್ನೇ ಊರಲ್ಲಿ ಬೆಳೆಸ್ತಾ ಇದ್ದೀರಾ. ನಿಮ್ ಮಗಳು ದುಬೈಲಿದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರು ಯಾವಾಗಮ್ಮ ಬರ್ತಾರೆ ಅಂತ ಮೀನಾ ಕೇಳಿದಾಗ, ಅದು ನನಗ್ ಗೊತ್ತಿಲ್ಲಮ್ಮ, ಅವಳು ಏನು ಸರಿಯಾಗಿ ಹೇಳಿಲ್ಲ ಅಂತ ಪ್ರಮೀಳ ಹೇಳಿದಾಗ, ಬೇಗ ಕರೀರಿ ಅಮ್ಮ ಅವ್ರನ್ನ. ಅವರು ಕ್ರಿಶ್ ಜೊತೆ ಇದ್ರೆ ಕ್ರಿಶ್ಗೆ ಒಂದ್ ರೀತಿ ಸಮಾಧಾನ ಇರತ್ತೆ. ಬೇಕು ಅಂದ್ರೆ ನೀವ್ ನನ್ಗೆ ಫೋನ್ ಮಾಡ್ಕೊಡಿ, ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಮೀನಾ ಹೇಳಿದಾಗ, ಅಯ್ಯೋ ಇಲ್ಲಮ್ಮ, ಅವಳಿಗೆ ತುಂಬಾ ಕೆಲ್ಸ ಇದೆ ಅಂತ ಪ್ರಮೀಳ ಹೇಳಿದಾಗ, ಅಮ್ಮ ಅಂತದ್ದೇನಮ್ಮ ಅದು ಕೆಲ್ಸ? ನಿಮ್ಮನ್ನು ಕೃಷ್ಣ ಒಬ್ರನ್ನೇ ಬಿಟ್ಟು ಹೋಗಿರೋ ಅಂತದ್ದು, ಎಷ್ಟೇ ಆದ್ರೂ ಅಣ್ಣನ್ ಮಗ ಅಲ್ವಾ, ಇಂಥ ಸಮಯದಲ್ಲಿ ಅವ್ರು ನಿಮ್ ಜೊತೆ ಇರೋದ್ ಬೇಡ್ವಾ ಅಂತ ಮೀನಾ ಕೇಳಿದಾಗ, ಅದು ಅಂತ ಪ್ರಮೀಳ ತೊದಲ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರುತಿ ಮತ್ತೆ ರವಿ ಇಬ್ರು ಬರ್ತಾರೆ. ಬನ್ನಿ ಶ್ರುತಿ ಅವರೇ, ಇಷ್ಟು ಬೇಗ ಬಂದ್ಬಿಟ್ಟಿದೀರಾ ಅಂತ ಮೀನಾ ಕೇಳಿದಾಗ, ಕೆಲ್ಸ ಬೇಗ ಮುಗೀತು, ಅದಕ್ಕೆ ಇವನನ್ನು ಜೊತೆಲ್ ಕರ್ಕೊಂಡ್ ಬಂದೆ ಅಂತ ಶ್ರುತಿ ಹೇಳ್ತಾಳೆ. ಈಗ ಕ್ರಿಶ್ ಹೇಗಿದ್ದಾನೆ ಅಂತ ಶ್ರುತಿ ಕೇಳಿದಾಗ, ಪರವಾಗಿಲ್ಲಮ್ಮ, ಚೆನ್ನಾಗಿದ್ದಾನೆ ಅಂತ ಪ್ರಮೀಳ ಹೇಳ್ತಾರೆ. ಅಮ್ಮ ನೀವು ನಿಮ್ ಮಗಳಿಗೆ ಫೋನ್ ಮಾಡಿ, ನಾನು ಮಾತಾಡ್ತೀನಿ ಅವಳ ಹತ್ರ. ಸ್ವಲ್ಪ ದಿನನಾದ್ರೂ ನಿಮ್ ಜೊತೆ ಇರ್ಬೇಕಲ್ವಾ, ನಿಮ್ಗೂ ಆರೋಗ್ಯ ಸರಿ ಇಲ್ಲ ಅಂತ ಮೀನಾ ಹೇಳಿದಾಗ, ಇಲ್ಲಮ್ಮ ನಾನಿದನ್ನೆಲ್ಲ ಸಂಭಾಳ್ಸ್ಕೊಳ್ತೀನಿ, ಪರವಾಗಿಲ್ಲ ಅಂತ ಪ್ರಮೀಳ ಹೇಳಿದಾಗ, ಅಮ್ಮ ಹೇಗಮ್ಮ ಒಬ್ರೇ ಆ ಊರಲ್ಲಿ ಹೋಗಿ ಕಷ್ಟ ಪಡೋದ್ರ ಬದಲು ಇನ್ನೂ 1 ವಾರ ಇಲ್ಲೇ ಇರ್ಬೋದಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ, ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರೋ ಹಾಲಿನ ಚಂಬನ್ನ ನಿಧಾನಕ್ಕೆ ಜರುಗಿಸ್ತಿರ್ತಾಳೆ ರೋಹಿಣಿ. ಅದನ್ನ ರವಿ ನೋಡ್ತಾ ಇರ್ತಾನೆ. ಅವಳು ಹಾಲಿನ ಚಂಬನ್ನ ಬೀಳ್ಸಿದ್ದು ಅದನ್ನೆಲ್ಲ ನೋಡಿ ರವಿಗೆ ಶಾಕ್ ಆಗತ್ತೆ. ಯಾಕೆ ಇವರು ಈ ರೀತಿ ಮಾಡಿದ್ರಲ್ಲ ಅಂತ. ರೋಹಿಣಿ ಮೀನಾ ಇನ್ನು ಮಾತಿನ ಮುಂದುವರಿಸಬಾರ್ದು ಅಂತ ಈ ರೀತಿ ಡೈವರ್ಟ್ ಮಾಡಿರ್ತಾಳೆ. ಅಯ್ಯೋ ಗೊತ್ತಿಲ್ದೆ ಕೈ ತಪ್ಪೋಯ್ತು ಮೀನಾ ಅವರೇ ಅಂತ ರೋಹಿಣಿ ಹೇಳಿದಾಗ, ರವಿ ರೋಹಿಣಿನೇ ನೋಡ್ತಿರ್ತಾನೆ, ಯಾಕೆ ಈ ರೀತಿ ಸುಳ್ಳು ಹೇಳ್ತಿದ್ದಾರೆ ಅಂತ. ಪರವಾಗಿಲ್ಲ ಬಿಡಿ, ನಾನ್ ನೋಡ್ಕೊಳ್ತೀನಿ ಅಂತ ಮೀನಾ ಅದನ್ನೆಲ್ಲ ಕ್ಲೀನ್ ಮಾಡ್ತಿರ್ತಾಳೆ. ರೋಹಿಣಿ ಅವರೇ, ನೀವು ಓಕೆನಾ, ಚೆನ್ನಾಗಿದ್ದೀರಾ ಅಲ್ವಾ ಅಂತ ಶ್ರುತಿ ಕೇಳಿದಾಗ, ಇಲ್ಲ ನಾನ್ ಚೆನ್ನಾಗೇ ಇದೀನಿ, ಏನು ಅಂತದೇನಾಗಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಶ್ರುತಿ ರೂಮಿಗೆ ಬಂದು, ರವಿ ನೆಕ್ಸ್ಟ್ ವೀಕು ಒಂದು ಬರ್ತ್ಡೇ ಪಾರ್ಟಿ ಹೋಗ್ಬೇಕು, ಲಾಸ್ಟ್ ಟೈಮ್ ಹೇಳ್ದಂಗೆ ಹೋಗೋ ಟೈಮಲ್ಲಿ ಬರೋದಿಲ್ಲ ಅಂತ ಹೇಳ್ಬೇಡ, ಅದಕ್ಕೆ ಇವಾಗ್ಲೇ ಹೇಳ್ತಾ ಇದ್ದೀನಿ ಅಂತ ಶ್ರುತಿ ಹೇಳ್ತಾಳೆ. ರವಿ ನಿಮ್ಗೇನೆ ಕೇಳ್ತಿರೋದು ಅಂತ ಶ್ರುತಿ ಹೇಳಿದಾಗ, ಏನ್ ಹೇಳ್ದೆ ಅಂತ ರವಿ ಕೇಳ್ತಾನೆ. ನಾನು ಹೇಳೋದನ್ನು ಕೇಳಿಸ್ಕೊಳದೆ ಅಂತದೇನ್ ಯೋಚನೆ ಮಾಡ್ತಿದ್ದೆ ಅಂತ ಶ್ರುತಿ ಕೇಳಿದಾಗ, ಅದು ಆಚೆ ಏನೋ ಒಂದು ನಡೀತಲ್ಲ ಅಂತ ರವಿ ಹೇಳಿದಾಗ, ಆಚೆ ಏನ್ ನಡೀತು ಅಂತ ಶ್ರುತಿ ಕೇಳ್ತಾಳೆ. ರೋಹಿಣಿ ಅತ್ತಿಗೆ ಹಾಲಿನ ಪಾತ್ರೆನ ಕೆಳಗಡೆ ಬೀಳ್ಸಿದ್ರಲ್ವಾ ಅಂತ ರವಿ ಹೇಳಿದಾಗ, ಅಯ್ಯೋ ಅದನ್ಯಾಕೆ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ ಅಂತ ಶ್ರುತಿ ಕೇಳ್ತಾಳೆ. ಫ್ರಿಜ್ಜಲ್ಲಿ ಬೇರೆ ಹಾಲಿದೆ, ನಿನ್ಗೆ ಟೀ ಬೇಕಾ, ಮೀನಾ ಅವ್ರಿಗೆ ಹೇಳ್ತೀನಿ ಅಂತ ಶ್ರುತಿ ಹೇಳಿದಾಗ, ಅದಲ್ಲ ಕಣಮ್ಮ, ಮನೇಲಿ ಆ ಮಗು ಮತ್ತೆ ಅವ್ರ ಅಜ್ಜಿ ಇರೋದು ರೋಹಿಣಿ ಅತ್ತಿಗೆಗೆ ಸ್ವಲ್ಪನೂ ಇಷ್ಟ ಇಲ್ಲ ಅನ್ಸುತ್ತೆ ಅಂತ ರವಿ ಹೇಳಿದಾಗ, ನೀನಿದನ್ನ ಹೆಂಗ್ ಹೇಳ್ತಿದ್ಯಾ ಅಂತ ಶ್ರುತಿ ಹೇಳ್ತಾಳೆ. ಹಾಲಿನ ಪಾತ್ರೆ ಅವ್ರ ಕೈಯಿಂದ ಮಿಸ್ ಆಗಿದ್ರೆ ಇದನ್ನ ಹೇಳ್ಬೋದಿತ್ತು, ಆದ್ರೆ ಮೀನಾ ಅತ್ತಿಗೆ ಆ ಆಂಟಿ ಜೊತೆ ಮಾತಾಡ್ಬೇಕಾದ್ರೆ ರೋಹಿಣಿ ಅತ್ತಿಗೆ
ಬೇಕು ಅಂತಾನೆ ಫೋರ್ಸ್ ಆಗಿ ಅದನ್ನ ಕೆಳಗಡೆ ಬೀಳ್ಸಿದ್ರು ಅಂತ ರವಿ ಹೇಳ್ತಾನೆ. ಓ ಹಾಗ, ಆದ್ರೆ ಅವ್ರಿರೋದ್ರಿಂದ ರೋಹಿಣಿ ಅವ್ರಿಗೇನ್ ಪ್ರಾಬ್ಲಮ್ಮು ಅಂತ ಶ್ರುತಿ ಕೇಳ್ತಾಳೆ. ಈ ಮನೋಜನ್ ರೂಮಲ್ಲೇ ಅಲ್ವಾ ಅವ್ರ ಅಜ್ಜಿನೂ ಮತ್ತೆ ಮೊಮ್ಮಗನೂ ಇರೋದು. ಸೊ ಅವ್ರ ರೂಮ್ ಹೊರಟಾಯ್ತು ಅಂತ ರೋಹಿಣಿ ಅದಕ್ಕೆ ಕೋಪದಲ್ಲಿರ್ಬೋದು ಅಂತ ರವಿ ಕೇಳ್ತಾನೆ. ಅಯ್ಯೋ ದೇವ್ರೆ, ಈ ಮನೇಲಿ ಈ ರೂಮ್ ಪ್ರಾಬ್ಲಮ್ ಮುಗಿಯೋದೇ ಇಲ್ವಾ ಅಂತ ಶ್ರುತಿ ಕೇಳಿದಾಗ ಮನೋಜನೆ ಈ ರೂಮಿನ ವಿಷಯದಲ್ಲಿ ಜಗಳ ಮಾಡೋದು. ಆದ್ರೆ ರೋಹಿಣಿ ಅತ್ಗೆ ಈ ರೀತಿ ಇರ್ತಾರೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತ ರವಿ ಹೇಳಿದಾಗ, ಸರಿ ತಿಳ್ಕೊಂಡೆ ಆಯ್ತು ಅಂತ ಶ್ರುತಿ ಹೇಳ್ತಾಳೆ. ಯಾರ ಹತ್ರ ಅಂತ ರವಿ ಕೇಳಿದಾಗ, ರೋಹಿಣಿ ಅವ್ರ ಹತ್ರನೇ ಕೇಳೋಣ ಇರು ಬಂದೆ ಅಂತ ಶ್ರುತಿ ಹೋಗ್ಬೇಕಾದ್ರೆ ಶ್ರುತಿನ ರವಿ ತಡಿತಾನೆ. ಅದೆಲ್ಲ ಬೇಡ ಶ್ರುತಿ, ಕೇಳಿದ್ರೆ ಅವ್ರಿಗೆ ಎಂಬ್ಯಾರಿಸಿಂಗ್ ಆಗತ್ತೆ, ಆಮೇಲೆ ಬೇಡದೆ ಇರೋ ಜಗಳ ಎಲ್ಲ ಶುರು ಆಗತ್ತೆ ಅಂತ ರವಿ ಹೇಳಿದಾಗ, ಸುಮ್ನೆ ಇರು ನೀನು, ನಾವಿಬ್ರು ಫ್ರೆಂಡ್ಸ್ ತರ ಇರು, ನಾನ್ ಕೇಳ್ಕೊಂಡ್ ಬರ್ತೀನಿ ಅಂತ ಶ್ರುತಿ ಆಚೆಗ್ ಬರ್ತಾಳೆ. ಶ್ರುತಿ ಬೇಡ ಕೇಳಿಲ್ಲಿ ಅಂತ ರವಿ ಹೇಳ್ತಾ ಇದ್ರು ಕೇಳಿಸ್ಕೊಳ್ದೆ ಶ್ರುತಿ ಆಚೆಗ್ ಬರ್ತಾಳೆ. ರೋಹಿಣಿ ಸೋಫಾ ಮೇಲೆ ಕುತ್ಕೊಂಡಿರ್ತಾಳೆ. ರೋಹಿಣಿ ಅವ್ರೆ, ನಾನು ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೋದಾ ಅಂತ ಶ್ರುತಿ ಹೇಳಿದಾಗ, ಏನ್ ವಿಷಯ ಕೇಳಪ್ಪ ಅಂತ ರೋಹಿಣಿ ಹೇಳ್ತಾಳೆ. ಆ ಹುಡುಗನು ಅವ್ರ ಅಜ್ಜಿನೂ ಇರೋದು ನಿಮ್ಗೆ ಇಷ್ಟ ಆಗ್ಲಿಲ್ವಾ ಅಂತ ಶ್ರುತಿ ಕೇಳಿದಾಗ, ಯಾಕ ರೀತಿ ಕೇಳ್ತಿದ್ದೀರಾ ಶ್ರುತಿ ಅವ್ರೆ ಅಂತ ರೋಹಿಣಿ ಕೇಳ್ತಾಳೆ. ಅದು ಹಂಗಲ್ಲ, ನಿಮ್ ಆಕ್ಟಿವಿಟಿಲಿ ಏನೋ ಚೇಂಜಸ್ ಕಾಣಿಸ್ತಿದ್ಯಲ್ಲ ಅಂತ ಶ್ರುತಿ ಹೇಳ್ತಾಳೆ. ಇಲ್ಲ, ಅದು ಆ ರೀತಿ ಏನೂ ಇಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ ಪರವಾಗಿಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಶ್ರುತಿ ಹೇಳಿದಾಗ, ಯಾಕೆ ರೀತಿ ಹೇಳ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಅಜ್ಜಿನೂ ಮೊಮ್ಮಗನು ಇಬ್ರು ನಿಮ್ ರೂಮಲ್ಲೇ ಅಲ್ವಾ ಇದ್ದಾರೆ, ನಿಮ್ ಯಜಮಾನ್ರಿಗಂತೂ ರೂಮ್ ಇಲ್ದೆ ಇರೋದಿಕ್ಕೆ ಆಗೋದಿಲ್ಲ. ಸಮ್ಟೈಮ್ಸ್ ನಿಮ್ಗಿಂತ ರೂಮ್ಗೆ ಪ್ರಯಾರಿಟಿ ಕೊಡ್ತಾರೆ, ಅಂತದ್ರಲ್ಲಿ ಈಗ ನಿಮ್ ರೂಮಲ್ಲಿ ಬೇರೆಯವರಿದ್ದಾರೆ, ಎಲ್ಲಿ ತುಂಬಾ ದಿವಸ ಇರ್ತಾರೋ ಅಂತ ಫೀಲ್ ಮಾಡ್ಕೊಳ್ತಿದ್ದೀರಾ ಅಲ್ವಾ ಅಂತ ಶ್ರುತಿ ಕೇಳಿದಾಗ, ಇಲ್ಲ ಇಲ್ಲ ಆ ರೀತಿ ಏನೂ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಫೋರ್ಸ್ ಆಗಿ ನಾವ್ ಯಾರಿಗೂ ಹೆಲ್ಪ್ ಮಾಡ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಅವ್ರು ಇಲ್ಲಿರೋದು ಇಷ್ಟ ಆಗಿಲ್ಲ ಅಂತಂದ್ರೆ ಓಪನ್ ಆಗಿ ಹೇಳ್ಬೋದಲ್ವಾ, ಅವ್ರಿಗೂ ಗೊತ್ತಾದ್ರೆ ಅವರು ಬೇಗ ಹೊರಟೋಗ್ತಾರೆ, ನಾನ್ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಶ್ರುತಿ ಹೋಗ್ಬೇಕಾದ್ರೆ, ಇರಿ 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 ಶ್ರುತಿ ಅವ್ರೆ, ಅದೆಲ್ಲ ಏನೂ ಬೇಡ ಅಂತ ರೋಹಿಣಿ ತಡಿತಾಳೆ. ಯಾಕೆ ಅಂತ ಶ್ರುತಿ ಕೇಳಿದಾಗ, ಇಲ್ಲ ಅದು ಹಂಗಲ್ಲ, ಅವ್ರನ್ನ ಕರ್ಕೊಂಡ್ ಬಂದಿರೋದು ಸೂರ್ಯ ಮತ್ತೆ ಮೀನಾ ಅವ್ರಲ್ವಾ, ಈಗ ನಾವೇನಾದ್ರೂ ಹೋಗಿ ಮಾತಾಡದ್ವಿ ಅಂತ ಇಟ್ಕೊಳ್ಳಿ, ಸೂರ್ಯ ಅವರು ಬೇಡದೇ ಇರೋ ಜಗಳನೆಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ರೋಹಿಣಿ ಹೇಳಿದಾಗ, ಅದಕ್ಕೆ ಅಂತ ಸೈಲೆಂಟ್ ಆಗಿರಕ್ಕಾಗತ್ತಾ, ಇಲ್ಲಿ ಎಲ್ಲಾರ್ಗೂ ರೈಟ್ಸ್ ಇದೆ, ಅವರು ಇಲ್ಲಿರೋದು ನಿಮ್ಗೆ ಅನ್ಕಂಫರ್ಟೇಬಲ್ ಆಗಿ ಫೀಲ್ ಆಗ್ತಿದ್ರೆ ಹೇಳ್ಬಿಡಿ, ನಾನ್ ಇವಾಗ್ಲೇ ಹೋಗ್ಬಿಟ್ಟು ಮೀನಾ ಅವ್ರ ಹತ್ರ ಮಾತಾಡ್ತೀನಿ ಅಂತ ಶ್ರುತಿ ಹೇಳಿದಾಗ, ಬೇಡ ಶ್ರುತಿ, ನಾವೇನಾದ್ರೂ ಇದ್ರ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಹೋದ್ರೆ ಮನೇಲಿ ಬೇಡದೇ ಇರೋ ಜಗಳಗಳೆಲ್ಲ ಶುರು ಆಗತ್ತೆ, ಹೇಗೋ ಅವ್ರು ನಾಳೆ ಹೊರಟೋಗ್ತಾರಲ್ವಾ, ಒಂದೇ ಒಂದ್ ದಿವ್ಸ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ರೋಹಿಣಿ ಹೇಳಿದಾಗ, ಆರ್ ಯು ಶ್ಯೂರ್ ಅಂತ ಶ್ರುತಿ ಕೇಳ್ತಾಳೆ. ಹೌದು ಶ್ರುತಿ, ನೀವೇನು ಮಾತಾಡೋದ್ ಬೇಡ. ಹೌದು, ದಿಢೀರ್ ಅಂತ ಬಂದು ನನ್ನ ಹತ್ರ ಯಾಕೆ ಈ ರೀತಿ ಕೇಳ್ತಿದ್ದೀರಾ ಅಂತ ರೋಹಿಣಿ ಪ್ರಶ್ನೆ ಮಾಡಿದಾಗ, ಇಲ್ಲ ಅದು ನೀವು ಹಾಲಿನ ಪಾತ್ರೆನ ಬೇಕು ಅಂತಾನೆ ಫೋರ್ಸ್ ಆಗಿ ತಳ್ಬಿಟ್ರಿ ಅಂತ ರವಿ ಹೇಳ್ದ, ಅದಕ್ಕೆ ಕೇಳ್ದೆ ಅಂತ ಶ್ರುತಿ ಹೇಳ್ತಾಳೆ. ಅಯ್ಯೋ ಆ ರೀತಿ ಏನಿಲ್ಲ, ಅವ್ರಿಗೆ ಆ ರೀತಿ ಕಾಣ್ಸಿರ್ಬೇಕು ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ. ಅಂತ ರೋಹಿಣಿ ಹೇಳಿದಾಗ, ಸರಿ ಓಕೆ, ಏನಾದ್ರೂ ಇದ್ರೆ ಹೇಳಿ ಅಂತ ಶ್ರುತಿ ವಾಪಸ್ ರೂಮಿಗೆ ಹೋಗ್ತಾಳೆ. ಛೇ, ನಾನು ಕೇರ್ಫುಲ್ ಆಗಿರ್ಬೇಕಾಗಿತ್ತು, ಮತ್ತೆ ಈ ರೀತಿ ಯಾವಾಗ್ಲೂ ಕೋಪ ಮಾಡ್ಕೋಬಾರ್ದು ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೊಳ್ಬೇಕಾದ್ರೆ, ರೋಹಿಣಿಯವರೇ ತಪ್ಲೇಲಿ ಹಾಲಿಟ್ಟಿದೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಮೀನಾ ಅವ್ರೆ ಅದು ಗೊತ್ತಿಲ್ದೇನೆ ಬಿದ್ದೋಯ್ತು ಅಂತ ರೋಹಿಣಿ ಹೇಳ್ತಾಳೆ. ಅದು ನನಗೂ ಗೊತ್ತಿದೆ ಅಲ್ವಾ, ನಾನು ಪಾತ್ರೆಲಿ ಹಾಲಿಟ್ಟಿದೀನಿ ಸ್ಟವ್ ಮೇಲೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ, ಮೇಲ್ಗಡೆ ಬಟ್ಟೆ ಒಣಗಾಕಿದೀನಿ, ಅದನ್ನ ತಗೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು ಅಂತ ರೋಹಿಣಿ ಹೇಳಿ ಮತ್ತೆ ಸೋಫಾ ಮೇಲೆ ಕುತ್ಕೋತಾಳೆ. ಹೌದು, ಈ ಸೋಂಪಾಪುಡಿ ಏನ್ ಹೇಳ್ತು ಅಂತ ಸೂರ್ಯ ಹೇಳಿದಾಗ ರೋಹಿಣಿ ಶಾಕ್ ಆಗ್ತಾಳೆ. ಏನದು ಅಂತ ರೋಹಿಣಿ ಕೇಳಿದಾಗ, ಅಲ್ಲ ಯಾರತ್ರನೂ ಹೇಳ್ಬೇಡಿ ಅಂತ ಹೇಳ್ತಿತ್ತಲ್ಲ ಅಂತ ಸೂರ್ಯ ಹೇಳಿದಾಗ, ಕದ್ದು ಕೇಳಿಸ್ಕೊಂಡ್ರಾ ಅಂತ ರೋಹಿಣಿ ಕೇಳ್ತಾಳೆ. ಕೇಳಿಸ್ಕೊಳಕ್ ಬೇರೆ ಹೋಯ್ತಾರೆ, ಮಧ್ಯ ಹಾಲಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ
ಎಲ್ಲಾರ್ಗಲ್ಲ ಇಡೀ ಊರ್ಗೆ ಕೇಳ್ಸತ್ತೆ ಅಂತ ಸೂರ್ಯ ಹೇಳಿದಾಗ ನಾವೇನೋ ಮಾತಾಡ್ಕೊಳ್ತೀನಿ, ಅದ್ ಕಟ್ಕೊಂಡ್ ನಿಮ್ಗೇನು ಅಂತ ರೋಹಿಣಿ ಕೇಳ್ತಾಳೆ. ಹೌದು, ಅದ್ ಕಟ್ಕೊಂಡ್ ನನ್ಗೇನು, ಆದ್ರೆ ಬೆಳಗ್ಗೆಯಿಂದ ನಿನ್ ಬೇರೆ ರೀತಿನೇ ಇದೆಯಲ್ಲ ಅಂತ ಸೂರ್ಯ ಹೇಳಿದಾಗ ಆ ರೀತಿ ಏನು ಇಲ್ವಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಹಂಗಲ್ಲ ಪೌಡ್ರು, ಯಾಕೋ ನಿನ್ ನಡವಳಿಕೆನೆ ಸ್ವಲ್ಪ ವ್ಯತ್ಯಾಸವಾಗಿದೆಯಲ್ಲ. ನೀನೇ ಆ ಹುಡುಗನ್ಗೆ ರೂಮ್ ಕೊಡ್ತೀಯಾ, ನೀನೇ ಆ ಹುಡುಗನ್ಗೆ ಊಟ ಮಾಡಿಸ್ತೀಯಾ, ಇದೆಲ್ಲ ನೋಡಿದಾಗ ನನ್ಗೇನೋ ಒಂದ್ ಅನ್ಸುತ್ತೆ ಅಂತ ಸೂರ್ಯ ಹೇಳಿದಾಗ ಏನ್ ಅನ್ಸುತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಏನೂ ಇಲ್ಲ ಅಂತ ಸೂರ್ಯ ಕಿಚನ್ಗೆ ಹೋಗ್ತಾನೆ. ಅಯ್ಯಯ್ಯೋ, ಇವನ್ಗೆ ಡೌಟ್ ಬರ್ತಿದ್ಯಲ್ಲ, ಏನಾದ್ರೂ ಒಂದ್ ಮಾಡಿ ಇದನ್ನ ಕಂಡು ಹಿಡಿದ್ಬಿಡ್ತಾನ ಅಂತ ರೋಹಿಣಿ ಟೆನ್ಷನ್ ಮಾಡ್ಕೋತಿರ್ತಾಳೆ. ಈ ಕಡೆ ರಂಗನಾಥ್ ಮತ್ತೆ ಶಾಂತಿ ಇಬ್ರು ದೇವಸ್ಥಾನದಿಂದ ವಾಪಸ್ ಬರ್ತಾರೆ ಆಟೋದಲ್ಲಿ. ಸರಿ ಶಾಂತಿ, ನೀನ್ ಒಳಗ್ ಹೋಗು, ನಾನು ಹೋಗ್ ಬರ್ತೀನಿ ಅಂತ ರಂಗನಾಥ್ ಅವರು ಹೇಳಿದಾಗ ಮನೆಗ್ ಬಂದಾಯ್ತಲ್ಲ, ಈಗ ಎಲ್ರಿ ಹೋಗ್ತೀರಾ ನೀವು ಅಂತ ಶಾಂತಿ ಕೇಳ್ತಾಳೆ. ಇಲ್ಲ, ಫ್ರೆಂಡನ್ನ ನೋಡ್ಕೊಂಡ್ ಬರ್ತೀನಿ ಅಂತ ರಂಗನಾಥ್ ಅವರು ಹೇಳಿದಾಗ ಏನ್ರಿ ಈ ಟೈಮಲ್ಲಿ ಏನ್ರಿ ಅವ್ರನ್ನ ನೋಡ್ಕೊಂಡ್ ಬರಕ್ ಹೋಗೋದು, ಬೆಳಗ್ಗೆನೆ ಹೋಗೋಣ ಅನ್ಕೊಂಡೆ, ಆದ್ರೆ ನೀನು ದೇವಸ್ಥಾನಕ್ ಹೋಗ್ಬೇಕು ಅಂತ ಹಠ ಮಾಡಿದ್ಯಲ್ಲ, ಸ್ವಲ್ಪ ಹಂಗೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತೀನಿ, ಹಾಗೆ ಈ ಪ್ರಸಾದನು ಕೊಟ್ಟು ಬರ್ತೀನಿ ಅಂತ ರಂಗನಾಥ್ ಅವರು ಹೇಳಿದಾಗ, ರೀ ಇಷ್ಟೊತ್ತು ಅಷ್ಟು ದೂರ ಹೋಗಿ ಬಂದಿದ್ದೀರಾ, ಬನ್ನಿ ರೆಸ್ಟ್ ಮಾಡಿ, ಬೆಳಗ್ಗೆ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ರೆ ಆಯ್ತು ಅಂತ ಶಾಂತಿ ಹೇಳಿದಾಗ, ನೀನ್ ಕರ್ದೆ ಅಂತ ನಾನ್ ಸೈಲೆಂಟ್ ಆಗಿ ಬಂದೆ ತಾನೆ, ಹಂಗೆ ಇವಾಗ ನಾನೇನು ಕೇಳ್ಬೇಡ, ನಾನು ಹೋಗ್ ಬರ್ತೀನಿ ಅಂತ ರಂಗನಾಥ್ ಅವರು ಹೇಳಿದಾಗ ಸರಿ ಆಯ್ತು ಅಂತ ಶಾಂತಿ ಹೇಳ್ತಾಳೆ. ಈ ಕಡೆ ರಂಗನಾಥ್ ಅವರು ಹೋಗ್ತಿದ್ದಂಗೆ ಶಾಂತಿ ಒಳಗಡೆ ಬರ್ತಾಳೆ. ಕ್ರಿಶ್ ಆಚೆ ಕಡೆ ಆಟ ಆಡ್ತಿರೋದನ್ನ ನೋಡಿ ರೋಹಿಣಿ ಏನಿದೆಲ್ಲ ಅಂತ ರೋಹಿಣಿನ ಶಾಂತಿ ಕೇಳ್ತಾಳೆ. ಇವ್ರೆಲ್ಲ ಇನ್ನೂ ಹೋಗಿಲ್ವಾ, ನೀನ್ ಯಾಕೆ ಇವಳನ್ನ ಕಳ್ಸಿಲ್ಲ ಅಂತ ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ, ಅದ್ ಬಂದು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಇದಕ್ಕೋಸ್ಕರನೇನಾ ನಾನು ಹರಕೆ ಹೊತ್ಕೊಂಡು ಅಷ್ಟು ದೂರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು, ನೀನು ಮನೇಲಿ ತಾನೇ ಇದ್ದೆ, ಯಾಕೆ ಇವ್ರನ್ನ ಕಳಿಸ್ಲಿಲ್ಲ ಅಂತ ಶಾಂತಿ ಕೇಳಿದಾಗ, ನಾನು ಕಳಿಸ್ಬೇಕು ಅಂತಾನೆ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ಸೂರ್ಯ ಅವ್ರು ಬಂದ್ಬಿಟ್ರು, ಅದ್ರಿಂದ ಕಳ್ಸೋದಕ್ಕಾಗ್ಲಿಲ್ಲ ಅಂತ ರೋಹಿಣಿ ಹೇಳಿದಾಗ, ಇದಕ್ಕೆ ನಾನು ಹೇಳಿದ್ದು, ಮುಕ್ಕು ಕೊಡ್ದಂಗ್ ಹೇಳಿದ್ರೆ ಅವರು ಹೊರಟೋಗ್ತಾರೆ ಅಂತ, ಈಗ ದೊಡ್ಡ ಚೆನ್ನಾಗಿರೋ ಐಡಿಯಾ ಕೊಡ್ತೀನಿ ಅಂತ ಹೇಳಿದ್ರೆ ನೋಡಿದ್ರೆ ಹಿಂಗ್ ಮಾಡಿದ್ಯಾ, ನೋಡು ಆ ಹುಡ್ಗ ನನ್ ಚೇರಲ್ಲೇ ಕುತ್ಕೊಂಡು ಎಷ್ಟು ಆರಾಮ ಕೂತಿದ್ದಾನೆ, ಇದುವರೆಗೂ ಈ ಚೇರಲ್ಲಿ ನನ್ನನ್ ಬಿಟ್ರೆ ಇನ್ಯಾರು ಕುತ್ಕೊಳ್ತಿರ್ಲಿಲ್ಲ, ನೋಡು ಹೆಂಗೆ ಕೊಬ್ಬಲಿ ಆಟ ಆಡ್ತಾ ಇದ್ದಾನೆ, ಏಯ್ ಎದ್ದಳ ಮೇಲೆ ಎದ್ದೇಳು ಅಂತ ಹೇಳ್ತಿಲ್ವೇನೋ ಅಂತ ಶಾಂತಿ ರೇಗ್ಬೇಕಾದ್ರೆ, ಅತ್ತೆ ಪಾಪ ಅತ್ತೆ, ಚಿಕ್ಕ ಹುಡುಗ ಅಂತ ರೋಹಿಣಿ ಹೇಳ್ತಾಳೆ. ನೀನು ಏನೇ ಚಿಕ್ಕ ಹುಡುಗ, ಈ ವಯಸ್ಸಿಗೆ ಎಷ್ಟು ಕೊಬ್ಬು ತೋರಿಸ್ತಾನೆ ನೋಡು, ಏಯ್ ಎದ್ದಳ ಮೇಲೆ, ನಿನಗೆ ಕಣ್ಣು ಮಾತ್ರ ಕಾಣಿಸಲ್ಲ ಅಂತ ಹೇಳಿದ್ದಲ್ವಾ, ಕಿವಿನೂ ಕೇಳಿಸ್ತಿಲ್ವಾ ಅಂತ ಶಾಂತಿ ಬೈಬೇಕಾದ್ರೆ, ನೀವ್ಯಾರು ಅಂತ ಕ್ರಿಶ್ ಕೇಳ್ತಾನೆ. ಆಗ ಶಾಂತಿ ಏಯ್ ಎದ್ದಳ ಮೇಲೆ ಅಂತ ಕ್ರಿಶ್ ಕೈ ಹಿಡಿದು ಎಳೆದು ಆಚೆಗ್ ಬಿಡ್ತಾಳೆ. ಆಗ ಕ್ರಿಶ್ ಅಜ್ಜಿ ಅಜ್ಜಿ ಅಂತ ಅಳ್ತಾ ಇರ್ತಾನೆ. ಹಿಂದೆ ಮುಂದೆ ಇಲ್ದೇ ಇರೋರೆಲ್ಲ ನಮ್ಮನೆಗ್ ಬಂದು ಏನೋ ಇವ್ರದೇ ಸ್ವಂತ ಅನ್ನೋ ರೀತಿ ಆಟ ಆಡ್ತಿದ್ದಾರೆ, ಹಿಂಗ ಅದನ್ನು ಎಷ್ಟು ಕೊಬ್ಬಿಂದ ಆಟ ಆಡ್ತಿದ್ದಾನೆ. ನಿನಗೇನ್ ಹೇಳೋದು, ಬೆಳೆಸಿರೋರ್ಗ್ ಬೈಬೇಕು, ಬೆಳೆಸಿರೋ ರೀತಿನೇ ಸರಿ ಇಲ್ಲ. ಅಮ್ಮ ಅಪ್ಪ ಇದ್ದಿದ್ರೆ ಬೇರೆಯವ್ರ ಮನೆಗ್ ಹೋದಾಗ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿರೋರು ಅಂತ ಶಾಂತಿ ಬೈಬೇಕಾದ್ರೆ ಅಲ್ಲಿಗೆ ಪ್ರಮೀಳಾ ಬರ್ತಾಳೆ. ಕ್ರಿಶ್ ಏನಾಯ್ತಪ್ಪ ಅಂತ ಪ್ರಮೀಳಾ ಕೇಳಿದಾಗ, ಅಜ್ಜಿ ಈ ಅಜ್ಜಿ ನನಗೆ ಬೈತಾ ಇದ್ದಾರೆ ಅಂತ ಕ್ರಿಶ್ ಹೇಳಿದಾಗ, ಏಯ್ ಯಾರ ನಿನಗಜ್ಜಿ ಅಂತ ಶಾಂತಿ ಬೈತಾಳೆ. ಅಲ್ಲ ಏನ್ ಮಾಡಿದ್ರು ಹೇಳಿ, ಇವ್ನ್ ಏನ್ ಮಾಡಿದ್ರು ಕ್ಷಮಿಸ್ಬಿಡಿ ಅಂತ ಪ್ರಮೀಳಾ ಹೇಳಿದಾಗ, ಏನು ಅಂತ ಬೆಳೆಸಿದೀರಾ ಇವನನ್ನ, ಒಬ್ರು ಮನೆಗ್ ಹೋದ್ರೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿಲ್ವಾ ನೀವು, ನನ್ ಚೇರಲ್ಲೇ ಕುತ್ಕೊಂಡು ದಿಮಾಕಿಂದ ಆಟ ಆಡ್ತಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಲ್ಲಮ್ಮ ಅವನು ಇನ್ನು ಚಿಕ್ಕ ಹುಡುಗ, ಏನೋ ಗೊತ್ತಿಲ್ದಿರ ಬಂದು ಕುತ್ಕೊಂಡು ಆಟ ಆಡ್ತಿದ್ದ ಅಂತ ಪ್ರಮೀಳಾ ಹೇಳಿದಾಗ, ಚಿಕ್ಕ ಮಗುನ ಇಷ್ಟುದ್ದ ಬೆಳೆದಿದ್ದಾನೆ, ಇವನಲ್ಲಿ ಹೋಗಿ ಚಿಕ್ಕ ಮಗು ಅಂತ ಹೇಳ್ತಿದ್ದೀರಾ, ಚಿಕ್ಕ ಮಗು ಅಂತೆ ಚಿಕ್ಕ ಮಗು ಅಂತ ಶಾಂತಿ ಬೈಬೇಕಾದ್ರೆ ಅದನ್ ಕೇಳಿಸ್ಕೊಂಡು ರೋಹಿಣಿ ತುಂಬಾ ನೊಂದ್ಕೊಳ್ತಾಳೆ. ಅಷ್ಟರಲ್ಲಿ ಮನೋಜ ಬರ್ತಾನೆ. ಅಮ್ಮ ಏನಮ್ಮ ಅದು ಅಷ್ಟ್ ಜೋರಾಗಿ ಮಾತಾಡ್ತಿದ್ದೀರಾ ಅಂತ ಮನೋಜ ಕೇಳಿದಾಗ, ಏಯ್ ನೋಡೋ ಅವನ್ ಬಂದು ನೆನ್ ಚೇರಲ್ಲಿ ಕುತ್ಕೊಂಡಿದ್ದಾನೆ ಅಂತ ಶಾಂತಿ ಹೇಳಿದಾಗ, ಅಮ್ಮ ಇನ್ನು ಚಿಕ್ಕ ಹುಡುಗ ಅಲ್ವಾ ಅಂತ ಮನೋಜ ಕೇಳ್ತಾನೆ. ಏಯ್ ನೀನು ಅದನ್ನೇ ಹೇಳ್ಬೇಡ ಕಣೋ, ಅವನು ಕುತ್ಕೊಂಡು ಒಡೆದಾಕ್ಬಿಟ್ಟೋದ್ರೆ ಯಾರೋ ಖರ್ಚು ಮಾಡೋದು, ನಾನು ಏನು ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ, ಬಂದ್ವಾ ಹೋದ್ವಾ ಅನ್ನೋ ರೀತಿ ಇರೋದಕ್ಕಾಗೋದಿಲ್ವಾ, ನನಗೇನೋ ಇವನೇ ಬಂದು ಇಲ್ಲಿ ಕುತ್ಕೊಂಡಿರೋ ರೀತಿ ಅನ್ನಿಸ್ತಿಲ್ಲ, ಆ ಮೀನನೇ
ಈ ರೀತಿ ಎಲ್ಲ ಇವನಿಗೆ ಹೇಳ್ಕೊಟ್ಟಿರೋದು ಅಂತ ಶಾಂತಿ ಹೇಳಿದಾಗ ಮೀನಾ ಆಂಟಿ ಹೇಳಲಿಲ್ಲ ಅಂತ ಕ್ರಿಶ್ ಹೇಳ್ತಾನೆ. ಅವಾಗ ಬಾಯ್ ನೋಡಿ ಒಂದು ಹಿಂಗ್ ವಟ ವಟ ಅಂತಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಕ್ರಿಶ್ ಸುಮ್ನೆ ಇರಪ್ಪ ಅಂತ ಪ್ರಮೀಳಾ ಹೇಳ್ತಾರೆ. ತುಂಬಾ ಚೆನ್ನಾಗಿ ಬೆಳೆಸಿದೀರಾ, ಇವಾಗ್ಲೇ ಇಷ್ಟೊಂದು ದುರಂಕಾರ, ಇವನೆಲ್ಲಾ ಬೆಳೆದ್ರೆ ಇನ್ನ ಹೆಂಗಿರುತ್ತೋ ಅಂತ ಶಾಂತಿ ಬೈಬೇಕಾದ್ರೆ ಅತ್ತೆ ಏನತ್ತೆ ಏನಾಯ್ತು ಅಂತ ಮೀನಾ ಬಂದು ಕೇಳಿದಾಗ ಅಡ್ಗೆಲಿ ಉಪ್ಪಿಲ್ವಂತೆ ಅಂತ ಶಾಂತಿ ಹೇಳ್ತಾಳೆ. ಅಡ್ಗೆನ ಅತ್ತೆ ನಾನಿನ್ನೂ ಅಡ್ಗೆ ಮಾಡಿಲ್ಲ ಅತ್ತೆ ಅಂತ ಮೀನಾ ಹೇಳಿದಾಗ ಏನೇ ಕೆಂಡಲ್ ಮಾಡ್ತಾ ಇದ್ಯಾ, ನನ್ ಚೇರಲ್ಲಿ ಬಂದು ಕುತ್ಕೊಂಡು ಆಟ ಆಡ್ತಿದ್ದಾನೆ, ನೀನೇ ಬಂದು ಕೂರಿಸ್ದ್ಯಾ ಅವನನ್ನ ಅಂತ ಶಾಂತಿ ಕೇಳ್ತಾಳೆ. ಚಿಕ್ಕ ಹುಡುಗ ಅತ್ತೆ, ಆಟ ಆಡೋದಕ್ಕೆ ಆ ರೀತಿ ಮಾಡಿರ್ತಾನೆ, ಅದಕ್ ಹೋಗಿ ಈ ರೀತಿ ಬೈಯೋದ ಅಂತ ಮೀನಾ ಕೇಳ್ತಾಳೆ. ಹಂಗಿದ್ರೆ ನೀನ್ ಮಡ್ಲಲ್ ಕೂರಿಸ್ಕೊಂಡು ಆಟ ಆಡ್ಸು. ಅದೇನೇ ನೀನ್ ಕರ್ಕೊಂಡ್ ಬರೋರೆಲ್ಲ ನಿನ್ನಂಗೇ ಇರ್ತಾರೆ, ಈ ವಯಸ್ಸಲ್ಲೇ ಎಷ್ಟು ಅಹಂಕಾರ ಆಡ್ತಾನ ಗೊತ್ತಾ ಇವನು. ಹೆತ್ತಿರೋಳು ಜೊತೆಲಿದ್ದು ಬೆಳೆಸಿದ್ರೆ ಸರಿಯಾಗಿ ಹೇಳ್ಕೊಟ್ಟಿರೋಳು. ಈ ಅಜ್ಜಿ ಹತ್ರ ಬೆಳೆಯೋರೆಲ್ಲ ಹಿಂಗೇನೆ, ಈ ಅಜ್ಜಿ ತಾತ ಬೆಳೆಸ್ತಾರಲ್ಲ ಅಂತ ಮೊಮ್ಮಕ್ಳುಗಳೆಲ್ಲ ಬೆಳೆಯೋದೇ ಈ ರೀತಿ ಮೆಂಟ್ಲುಗಳ ತರ ಅಂತ ಶಾಂತಿ ಹೇಳಿದಾಗ ಅತ್ತೆ ಏನತ್ತೆ ನೀವ್ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ, ಆ ಮಗುನ ನೋಡಿ ಮಾತಾಡೋದಿಕ್ಕೆ ನಿಮ್ಗೆ ಯಾವ ರೀತಿ ಮನ್ಸು ಬಂತು, ಆ ಮಗುನ ಹೆತ್ತಿರೋ ಅಮ್ಮ ಏನಾದ್ರೂ ಇದ್ದಿದ್ರೆ ನೀವು ಮಾತಾಡೋ ಮಾತನ್ನ ಕೇಳಿಸ್ಕೊಂಡು ನಿಮ್ಮನ್ನ ಸುಮ್ನೆ ಬಿಡ್ತಿರ್ಲಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ ರೋಹಿಣಿ ತುಂಬಾ ನೊಂದ್ಕೊಳ್ತಾಳೆ. ನನಗೆ ನೀವು ಮಾತಾಡೋದು ಒಂಚೂರು ಇಷ್ಟ ಆಗ್ತಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ ಏಯ್ ಏನಮ್ಮ ನೀನು ಅಮ್ಮನ್ಗೆ ಎದುರು ನಿಂತ್ಕೊಂಡ್ ಮಾತಾಡ್ತಾ ಇದ್ಯಾ ಅಂತ ಮನೋಜ ರೇಗ್ತಾನೆ. ಆಗ ಸೂರ್ಯ ಏಯ್ ನೀನೇನೋ ಮೀನನ ಹತ್ರ ಸೌಂಡ್ ಮಾಡ್ತಾ ಇದ್ಯಾ ಅಂತ ಸೂರ್ಯ ಬರ್ತಾನೆ. ಏನಾಯ್ತು ಮೀನಾ ಅಂತ ಸೂರ್ಯ ಕೇಳಿದಾಗ ನೋಡ್ರಿ ಕೃಷ್ಣ ಇಟ್ಕೊಂಡು ಬಾಯಿಗೆ ಬಂದಂಗ್ ಬೈತಾ ಇದಾರೆ, ಯಾಕೆ ಅವನೇನ್ ಮಾಡ್ದ ಅಂತ ಸೂರ್ಯ ಕೇಳಿದಾಗ ಅತ್ತೆ ಕುತ್ಕೊಳ್ಳೋ ಚೇರಲ್ಲಿ ಕುತ್ಕೊಂಡ್ಬಿಟ್ನಂತೆ ಅಂತ ಮೀನಾ ಹೇಳಿದಾಗ ಯಾವ್ದು ಈ ಚೇರಾ, ಏಕೆ ಈ ಚೇರಲ್ಲಿ ಕುತ್ಕೊಂಡಿದ ತಕ್ಷಣ ಏನಾಗೋಯ್ತು, ಇದೇನು ರಾಜರ ಸಿಂಹಾಸನನ ಕುತ್ಕೊಳ್ಬಾರ್ದು ಅಂತ ಹೇಳೋದಿಕ್ಕೆ ಅಂತ ಸೂರ್ಯ ಹೇಳಿದಾಗ ಅದು ನನ್ ಚೇರು ಅಂತ ಶಾಂತಿ ಕೋಪ ಮಾಡ್ಕೋತಾಳೆ. ನೋಡ್ರಿ ಅಮ್ಮ ಬೆಳೆಸಿಲ್ಲ, ಅಜ್ಜಿ ಹತ್ರ ಬೆಳೆದಿರೋದಿಕ್ಕೆ ಈ ರೀತಿ ಆಗಿದ್ದಾನೆ ಅಂತ ಕೃಷ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದಾರೆ. ಪಾಪ ಅವ್ರಿಗೆ ಇದರಿಂದ ಎಷ್ಟು ಬೇಜಾರಾಗಿರ್ಬೇಕು ಅಂತ ಮೀನಾ ಹೇಳಿದಾಗ ಓಹೋ ಅಮ್ಮ ನೀವೇನ್ ಬೇಜಾರ್ ಮಾಡ್ಕೊಂಬೇಡಿ, ನಾನು ನನ್ನ ಅಜ್ಜಿ ಹತ್ರನೇ ಬೆಳೆದಿದ್ದು, ಅದ್ರ ಬಗ್ಗೆನೆ ಮಾತಾಡ್ತಿದ್ದಾರೆ, ಅಲ್ಲಿ ಕೋಪ ತೋರ್ಸಕ್ಕಾಗಲ್ವಲ್ಲ ಅದಕ್ಕೆ ಇಲ್ಲಿ ತೋರಿಸ್ತಿದ್ದಾರೆ. ಏನಾದ್ರೂ ಲಕ್ಕಿ ಇಲ್ಲಿ ಇರ್ಬೇಕಾಗಿತ್ತು, ಅದಕ್ ಕರೆಕ್ಟ್ ಆಗಿರೋ ಉತ್ತರ ಕೊಡ್ತಿದ್ರು ಅಂತ ಸೂರ್ಯ ಹೇಳಿದಾಗ ಹೌದು ಬೇಜಾನ್ ಮಾತಾಡಿರೋರು, ನಾನೇನು ತಪ್ಪಾಗಿ ಮಾತಾಡಿಲ್ಲ, ನೀನು ನಿಮ್ಮ ಅಜ್ಜಿ ಹತ್ರ ಬೆಳೆದಿರೋದ್ರಿಂದಾನೇ ಕಣೋ ಈ ರೀತಿ ಇರೋದು, ನಾನ್ ಬೆಳೆಸಿರೋ ಇಬ್ರು ಗಂಡ್ಮಕ್ಳು ಕರೆಕ್ಟ್ ಆಗೇ ಇದಾರೆ ಅಂತ ಶಾಂತಿ ಹೇಳಿದಾಗ ಹೌದು ಇಬ್ರು ಚೆನ್ನಾಗಿ ಓಡೋಗೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ, ಏನೋ ಮಾತಾಡ್ಬೇಕು ಅಂತ ಸುಮ್ನೆ ಮಾತಾಡ್ಬೇಡಿ, ಚಿಕ್ಕ ಹುಡುಗ ಬಂದು ಚೇರಲ್ಲಿ ಕುತ್ಕೊಂಡಿದ ತಕ್ಷಣ ಅದನ್ನೇನ್ ದೊಡ್ಡ ಗಲಾಟೆ ಮಾಡ್ತಿದ್ದೀರಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸೂರ್ಯ ಗಲಾಟೆ ಮಾಡ್ಬೇಡಪ್ಪ, ನಾವು ಇವಾಗ್ಲೇ ಹೊರಟೋಗ್ತೀವಿ, ನಾಳೆ ಹೇಗೋ ಕಣ್ಣಿ ಕಟ್ಟಿರೋ ಬ್ಯಾಂಡೇಜ್ನ ಬಿಚ್ಚಬೇಕಲ್ವಾ ಅಂತ ಪ್ರಮೀಳಾ ಹೇಳ್ಬೇಕಾದ್ರೆ ಅಮ್ಮ ಅದೆಲ್ಲ ಏನು ಬೇಡಮ್ಮ, ಇವ್ರು ಸುಮ್ನೆ ಹಂಗ್ ಮಾತಾಡ್ತಿರ್ತಾರೆ, ಅವ್ರಿರೋದೇ ಹಂಗೆ, ನಾವು ನಾಳೆ ಹೋಗೋಣ ಅಂತ ಸೂರ್ಯ ಕೃಷ್ಣ ಕರ್ಕೊಂಡು ಹೋಗ್ತಾನೆ. ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬನ್ನಿ ಅಮ್ಮ ಅಂತ ಮೀನನ್ನು ಪ್ರಮೀಳನ್ನ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ಅಮ್ಮ ಹಂಗಾದ್ರೆ ಇವತ್ತು ಇವ್ರು ಇಲ್ಲೇ ಇರ್ತಾರಾ, ನಾನ್ ಮತ್ತೆ ಆಚೆ ಮಲ್ಕೋಬೇಕಾ ಅಂತ ಮನೋಜ ಕೇಳ್ದಾಗ ರೋಹಿಣಿ ಮನೋಜನ್ನೇ ಗುರಾಯಿಸ್ತಿರ್ತಾಳೆ. ಅಲ್ಲಮ್ಮ ನಾನು ಡೈಲಿ ಡೀಲರ್ಗಳನ್ನ ನೋಡಕ್ ಹೋಗ್ಬೇಕು, ಮುಖ ಫ್ರೆಶ್ ಆಗಿರ್ಬೇಕಲ್ವಾ, ನಾನಿವಾಗ ಮೊದ್ಲಿನ ತರ ಸಾಧಾರಣವಾದ ಮನುಷ್ಯ ಅಲ್ಲಮ್ಮ, ಒಬ್ಬ ಬಿಸ್ನೆಸ್ ಮ್ಯಾನ್ ಅಮ್ಮ, ಅದ್ ಯಾರಿಗಾದ್ರೂ ಜ್ಞಾಪಕ ಇದೆಯಾ ಇಲ್ವಾ ಇಲ್ಲಿ ಅಂತ ಮನೋಜ ಕೇಳಿದಾಗ ಶಾಂತಿ ಅವನ್ ಮುಖ ನೋಡ್ತಾಳೆ. ಅದನ್ನ ಮೊದ್ಲು ರೋಹಿಣಿ ಹತ್ರ ಹೇಳು, ನೀವಿಬ್ರೇ ಅಲ್ವಾ ಆ ರೂಮ್ ನ ಬಿಟ್ಕೊಟ್ಟಿದ್ದು, ಈಗ ಅದ್ ನಿಮ್ಗೆ ಉಲ್ಟಾ ಹೊಡಿತಾ ಇದೆ ನೋಡಿ ರೋಹಿಣಿ, ನೀನೇ ಮಾತಾಡಿ ಅವರಿಬ್ರನ್ನ ಆಚೆಗೆ ಹಾಕ್ಬೇಕು ನಾಳೆ ಅಂತ ಶಾಂತಿ ಹೇಳಿ ಹೊರಟೋಗ್ತಾಳೆ. ರೂಮಲ್ಲಿ ಬಟ್ಟೆ ಮಡ್ಚಿ ಮೀನಾ ಎತ್ತಿಡ್ಬೇಕಾದ್ರೆ ಅಯ್ಯೋ ಈ ರೂಮಲ್ಲೂ ನನ್ಗೆ ಹೋಗೋದಿಕ್ಕೆ ನೆಮ್ಮದಿ ಇಲ್ವಾ ಅಂತ ಶಾಂತಿ ಹೇಳ್ತಾಳೆ. ಅಯ್ಯೇ ಯಾವಾಗ ನೋಡಿದ್ರೆ ರೂಮು ಚೇರ್ ಇದೇ ಗಲಾಟೆ ಆಗೋಯ್ತು, ಇದೇ ಬುದ್ಧಿನೇ ಅವನಿಗೂ ಬಂದಿರೋದು ಅಂತ ಸೂರ್ಯ ಹೇಳ್ತಾನೆ. ಮೀನಾ ಆಚೆಗ್ ಬರ್ತಿದ್ದಂಗೆ ರೂಮಿನೊಳಗಡೆ ಹೋಗಿ ಶಾಂತಿ ಬಾಗ್ಲಾಕೋತಾಳೆ. ರೋಹಿಣಿ ಹೋಗ್ಲಿ ಪಾಪ ಅಂತ ರೂಮ್ ಕೊಟ್ಟಿದೀವಿ, ಆದ್ರೆ ಇವಾಗ ನಾನ್ ರೂಮಲ್ಲಿ ಮಲ್ಕೋಬೇಕು, ಅವ್ರನ್ನ ಆಚೆ ಕಳ್ಸು ಅಂತ ಮನೋಜ ಹೇಳಿದಾಗ ಸುಮ್ನೆ ಏನ್ರಿ ನೀವು ರೂಮು ಅಂತ ಇರಿಟೇಟ್ ಮಾಡ್ತಿದ್ದೀರಾ, ಏಕೆ ಆಚೆ ಮಲ್ಕೊಂಡ್ರೆ ಏನ್ ನಿಮ್ಗೆ ಇವಾಗ ಅಂತ ರೋಹಿಣಿ ಬೈದಾಗ ಯಾಕ್ ರೋಹಿಣಿ ಯಾರ್ಯಾರಿಗೋಸ್ಕರನೋ
ನಾವ್ಯಾಕೆ ಆಚೆ ಮಲ್ಕೋಬೇಕು ಅಂತ ಮನೋಜ ಕೇಳ್ತಾನೆ. ಒಂದು ದಿವಸ ಮಲ್ಕೊಂಡ್ರೆ ನಿಮ್ಗೇನ್ರಿ ಆಗತ್ತೆ, ಮಾತಾಡದೆ ಇಲ್ಲೇ ಇರಿ ಅಂತ ರೋಹಿಣಿ ಬೈದಾಗ, ಇಲ್ಲ ರೋಹಿಣಿ ಹಂಗಲ್ಲ ಅಂತ ಮನೋಜ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಹೇಳ್ದೆ ಅಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ದೆ ಅಂತ ರೋಹಿಣಿ ಹೇಳಿದಾಗ, ಸರಿ ಸರಿ ನೀ ಯಾಕೆ ಕೋಪ ಮಾಡ್ಕೋತೀಯ, ಆಯ್ತು ಬಿಡು ಅಂತ ಮನೋಜ ಹೇಳ್ತಾನೆ. ರೋಹಿಣಿ ಕೋಪ ಮಾಡ್ಕೊಳ್ತಿರೋದ್ರನ್ನ ಮೀನಾ ಮತ್ತೆ ಸೂರ್ಯ ಇಬ್ರು ನೋಡಿ ಆಶ್ಚರ್ಯದಿಂದ ಒಬ್ರನ್ನೊಬ್ರು ನೋಡ್ತಾ ಇರ್ತಾರೆ. ಮೀನಾ ಕಿಚನ್ ನಲ್ಲಿ ಎಲ್ಲಾ ಕೆಲ್ಸ ಮುಗಿಸ್ಬೇಕಾದ್ರೆ, ಇನ್ನು ಕೆಲ್ಸ ಮುಗ್ದಿಲ್ವೇನೆ ಮೀನಾ ಅಂತ ಸೂರ್ಯ ಕೇಳ್ತಾನೆ. ಹಾ, ಎಲ್ಲ ಮುಗೀತು, ಇನ್ನೊಂದ್ ಸ್ವಲ್ಪ ಇದೆ ಅಂತ ಮೀನಾ ಹೇಳಿದಾಗ ಸೂರ್ಯ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡಿರ್ತಾನೆ. ಯಾಕ್ರಿ, ಏನಾಯ್ತು, ಏನೋ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡಿದೀರಾ ಅಂತ ಮೀನಾ ಕೇಳ್ತಾಳೆ. ಅದು ಈ ಕ್ರಿಶು ಮತ್ತೆ ಅವ್ರ ಅಜ್ಜಿ ಬಂದಾಗಿಂದ ಈ ಪೌಡ್ರಮ್ಮನ್ ಮುಖನೇ ಚೇಂಜ್ ಆಗಿದೆಯಲ್ಲ ಅಂತ ಸೂರ್ಯ ಹೇಳ್ತಾನೆ. ಯಾಕೆ, ಅವ್ರಿಗೆ ಕೃಷ್ಣ ಇಲ್ಲಿ ಇಟ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀರಾ ಅಂತ ಮೀನಾ ಕೇಳಿದಾಗ, ಆ ರೀತಿ ಹೇಳಿದ್ರೆ ಅದ್ರಲ್ಲಿ ಆಶ್ಚರ್ಯ ಪಡೋಂಥದ್ದು ಏನು ಇರ್ತಿರ್ಲಿಲ್ಲ ಕಣೆ. ಆದ್ರೆ ಈ ರೂಮ್ ಸೈಕೋ ಇದಾನಲ್ಲ ಮನೋಜ, ಅವನು ಅದೇ ರೀತಿನೇ ಅನ್ಕೊಳ್ಳೋದು. ಆದ್ರೆ ಈ ಪೌಡ್ರಮ್ಮ ಇವತ್ತು ಕ್ರಿಶ್ ಹತ್ರ ತುಂಬಾ ಪ್ರೀತಿಯಿಂದ ನಡ್ಕೊಂಡ್ರು, ಅವನ್ಗೆ ಊಟ ಸಹ ಮಾಡಿಸಿದಾರೆ ಅಂತ ಸೂರ್ಯ ಹೇಳಿದಾಗ, ಹೌದು ರೀ, ಅವರು ಇಲ್ಲೇ ಇರ್ಲಿ ಅಂತ ಅತ್ತೆ ಹತ್ರ ಹೇಳ್ದವ್ರೆ ರೋಹಿಣಿ ಅವರು. ಕ್ರಿಶ್ ಹತ್ರ ಅವರು ತುಂಬಾ ಪ್ರೀತಿಯಿಂದಾನೇ ನಡ್ಕೊಳ್ತಿದ್ದಾರೆ. ಅವನು ಅಷ್ಟೇ, ರೋಹಿಣಿ ಅವ್ರು ಬಂದಿದ ತಕ್ಷಣ ಅವನು ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ತಾನೆ ಅಂತ ಮೀನಾ ಹೇಳ್ಬೇಕಾದ್ರೆ ಕಿಚನ್ ಆಚೆ ರೋಹಿಣಿ ಬಂದು ನಿಂತಿರ್ತಾಳೆ. ಪಾರ್ಲರ್ ಅಮ್ಮ ದಿಢೀರಂತ ಏಂತಕ್ ಚೇಂಜ್ ಆಗಿದ್ದಾರೆ ಅಂತ ನನಗ್ ಗೊತ್ತು ಅಂತ ಸೂರ್ಯ ಹೇಳಿದಾಗ ರೋಹಿಣಿ ಶಾಕ್ ಆಗ್ತಾಳೆ. ಯಾಕೆ ಅಂತ ಮೀನಾ ಕೇಳಿದಾಗ, ಮನೋಜನ್ ಹೆಂಡತಿ ಈ ಪೌಡ್ರಮ್ಮನಿಗೆ ಮಗು ಮೇಲೆ ಆಸೆ ಆಗಿದೆ ಅನ್ಸುತ್ತೆ ಅಂತ ಸೂರ್ಯ ಹೇಳಿದಾಗ, ಹೌದಾ, ನಿಜ ಹೇಳ್ತಿದ್ದೀರಾ, ನಿಮ್ಗೆ ಹೇಗ್ ಗೊತ್ತು ಅಂತ ಮೀನಾ ಕೇಳಿದಾಗ, ಅಯ್ಯೋ ಮೀನೇಶ್ವರಿ, ಆ ಪೌಡ್ರಮ್ಮ ನಡ್ಕೊಳ್ತಿರೋ ರೀತಿನೇ ಹೆಂಗಿದೆ ಅಂತ ಸೂರ್ಯ ಹೇಳ್ತಾನೆ. ಅಲ್ರಿ, ಎಲ್ಲಾ ಮಕ್ಳು ಅಂದ್ರೆ ಅದೇ ರೀತಿನೇ ಇರ್ತಾರೆ. ಈಗ ನೋಡಿ, ನಾನು ಅಷ್ಟೇ ಅಲ್ವಾ, ಕ್ರಿಶ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತೀನಿ, ಅವನ್ ಜೊತೆ ಆಟ ಆಡ್ತೀನಿ ಅಂತ ಮೀನಾ ಹೇಳಿದಾಗ, ಅಯ್ಯೋ ಮೀನೇಶ್ವರಿ, ಅದು ಬೇರೆ ಇದು ಬೇರೆ, ನೀನು ಕ್ರಿಶ್ ಜೊತೆ ಚೆನ್ನಾಗಿ ಪಳಗಿದೀಯಾ. ಆದ್ರೆ ಈ ಪೌಡ್ರಮ್ಮ ಒಂದೇ ಒಂದು ದಿನ ನೋಡಿದಕ್ಕೆ ಅವನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ತುತ್ತಿಟ್ಟಿದ್ದೇನು, ಪ್ರೀತಿ ಮಾಡಿದ್ದೇನು, ಇದ್ರಲ್ಲೇ ಅರ್ಥ ಆಗ್ತಿಲ್ವಾ ನಿನ್ಗೆ? ಈ ಪೌಡ್ರಮ್ಮಂಗೆ ಅಮ್ಮ ಆಗ್ಬೇಕು ಅನ್ನೋ ಆಸೆ ಬಂದ್ಬಿಟ್ಟಿದೆ ಅಂತ ಸೂರ್ಯ ಹೇಳ್ತಾನೆ. ನನಗೇನೋ ಆ ರೀತಿ ಅನ್ನಿಸ್ತಿಲ್ಲ ರೀ ಅಂತ ಮೀನಾ ಹೇಳಿದಾಗ, ಮೀನಾ, ನಾನು ಹೇಳೋದ್ರಲ್ಲಿ ನಿನ್ಗೆ ನಂಬಿಕೆ ಬರ್ತಿಲ್ವಾ ಅಂತ ಸೂರ್ಯ ಹೇಳ್ತಾನೆ. ಹಾಗೇನಿಲ್ಲ ರೀ, ಆದ್ರೆ ಯಾಕೆ ಈ ರೀತಿ ದಿಢೀರ್ ಅಂತ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಅದೇ ಕಣಮ್ಮ, ದಿಢೀರ್ ಅಂತಾನೆ ಅವ್ರದ್ದು ನಡವಳಿಕೆ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ಅವತ್ತು ವಾಂತಿ ಮಾಡ್ಕೊಂಡ್ರು ಗೊತ್ತಾ ಪೌಡ್ರಮ್ಮ, ಅವತ್ತಿಂದ ಏನಾದ್ರೂ ಆಸೆ ಬಂದಿರ್ಬೋದೇನೋ, ಅದಕ್ಕೆ ಕ್ರಿಶ್ ಹತ್ರ ತುಂಬಾ ಪ್ರೀತಿಯಿಂದ ನಡ್ಕೊಳ್ತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಹಾಗಾದ್ರೆ ಅದೊಂದೇನ ಕಾರಣ ಅಂತ ಮೀನಾ ಕೇಳ್ತಾಳೆ. ನನಗೇನೋ ಹಂಗೆ ಅನ್ನಿಸ್ತಿದೆಪ್ಪ, ಇಲ್ಲಾಂದ್ರೆ ಈ ಪೌಡ್ರಮ್ಮ ಯಾಕೆ ಇದನ್ನೆಲ್ಲ ಮಾಡ್ಬೇಕು ಅಂತ ಸೂರ್ಯ ಹೇಳಿದಾಗ, ಪ್ರೀತಿ ಬಂದ್ರೆ ಅದು ಒಳ್ಳೇದೇ ಅಲ್ವೇನ್ರಿ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ, ನನ್ಗೇನೋ ಈ ಮನೇಲಿ ಆದಷ್ಟು ಬೇಗ ಮಗು ಶಬ್ದ ಕೇಳುತ್ತೆ ಅನ್ನಿಸ್ತಿದೆ, ಈ ಪೌಡ್ರಮ್ಮನು ಅದೇ ಪ್ಲಾನ್ ಅಲ್ಲಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ರೋಹಿಣಿ ವಾಪಸ್ ಹೋಗ್ಬೇಕಾದ್ರೆ ಹಿಂದೆ ಬಂದು ಮನೋಜ ನಿಂತಿರ್ತಾನೆ. ರೋಹಿಣಿ, ನಾನು ಅದೇ ಅನ್ಕೊಂಡೆ, ಆ ಹುಡುಗನ್ಗೋಸ್ಕರ ರೋಹಿಣಿ ಯಾಕೆ ಇಷ್ಟೊಂದ್ ಸಪೋರ್ಟ್ ಮಾಡ್ತಿದ್ದಾಳೆ ಅಂತ. ಈಗ ಅರ್ಥ ಆಗ್ತಿದೆ, ಆ ಸೂರ್ಯನ್ ಗೊತ್ತಾಗಿದ್ದು ನನಗ್ ಗೊತ್ತಾಗ್ಲಿಲ್ಲ ನೋಡ್ದ ಅಂತ ಮನೋಜ ಹೇಳಿದಾಗ, ಏನ್ ಅರ್ಥ ಆಗ್ಲಿಲ್ಲ ನಿಮ್ಗೆ ಅಂತ ರೋಹಿಣಿ ಕೇಳ್ತಾಳೆ. ನಮ್ಗೆ ಬೇಬಿ ಬೇಕು ಅಂತ ನಿನ್ಗ ಅನ್ನಿಸ್ತಿದೆ ಅಲ್ವಾ, ನಿಜ ತಾನೇ ಅಂತ ರೋಹಿಣಿ ಕೈ ಹಿಡ್ಕೊಂಡಾಗ, ಬಿಡಿ ಮನೋಜ್ ಅಂತ ರೋಹಿಣಿ ಗದರ್ತಾಳೆ. ಅಯ್ಯೋ, ಏನ್ ನಾಚಿಕೆನಾ ಅಂತ ಮನೋಜ ಹೇಳ್ಬೇಕಾದ್ರೆ ರೋಹಿಣಿ ಗುರಾಯಿಸ್ತಿರ್ತಾಳೆ. ನೋಡ್ದ, ನೀನು ನಾಚಿಕೆ ಪಟ್ಕೊಳ್ತಾ ಇರೋದು, ನೀನ್ ಕೋಪ ಮಾಡ್ಕೊಂಡಿರೋ ತರ ಕಾಣಿಸ್ತಿದೆ ನನಗೆ ಅಂತ ಮನೋಜ ಹೇಳ್ತಾನೆ. ನಾನು ಕೋಪದಿಂದಾನೇ ನೋಡ್ತಿರೋದು ಅಂತ ರೋಹಿಣಿ ಹೇಳಿದಾಗ, ಯಾಕೆ, ಏನಾಯ್ತು, ಇವಾಗ ಇಷ್ಟೊಂದು ಕೋಪದಿಂದ ಮಾತಾಡ್ತಿದ್ಯಾ ಅಂತ ಮನೋಜ ಕೇಳ್ತಾನೆ. ಆಗ ರೋಹಿಣಿ ಇನ್ನಷ್ಟು ಗುರಾಯಿಸ್ತಿರ್ತಾಳೆ. ಓ, ನಾನಿದನ್ನ ಮೊದ್ಲೇ ಕಂಡಿಡಿಲಿಲ್ಲ ಅಂತನಾ, ಈಗ ಗೊತ್ತಾಯ್ತಲ್ವಾ ಅಂತ ಮನೋಜ ಹೇಳಿದಾಗ, ಸರಿ ಇವಾಗ ಅದಕ್ಕೇನ್ ಮಾಡ್ಬೇಕು ಅಂತ ರೋಹಿಣಿ ಕೇಳ್ತಾಳೆ. ಈ ಮನೆಗೆ ನೆಕ್ಸ್ಟ್ ಜನರೇಷನ್ ಒಂದು ಹೊಸ ಎಂಟ್ರಿ ಆಗ್ಲಿ ಅಂತ ಅನ್ಕೊಳ್ತಿದೀನಿ ಅಂತ ಮನೋಜ ಹೇಳಿದಾಗ, ನೀನೇ ಮಗು ಎಲ್ಲ ಬೇಡ ಅಂತ ಹೇಳಿದ್ರಿ, ಭಯ ಪಟ್ರಿ ಅವತ್ತು ಅಂತ ರೋಹಿಣಿ ಹೇಳಿದಾಗ, ಅವಾಗ ಕೆಲ್ಸ ಇರ್ಲಿಲ್ಲ,
ಇವಾಗ ಓನರ್, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, ನೀನು ಓಕೆ ಅಂದ್ರೆ ನಾವು ಟ್ರೈ ಮಾಡಿ ಬೇಬಿ ಮಾಡ್ಕೊಳ್ಳೋಣ ಅಂತ ಇದೀನಿ ಅಂತ ಮನೋಜ ಹೇಳಿದಾಗ, ಸುಮ್ನೆ ಇರಿ ಮನೋಜ್ ಸಾಕು ಅಂತ ರೋಹಿಣಿ ಬೈತಾಳೆ. ಯಾಕ್ ರೋಹಿಣಿ ಹಿಂಗ್ ಹೇಳ್ತಿದ್ಯಾ? ಹಾಗಾದ್ರೆ ನಿನ್ಗೆ ಮಗು ಮೇಲೆ ಯಾವ ಆಸೆನೂ ಇಲ್ವಾ ಅಂತ ಮನೋಜ ಕೇಳ್ತಾನೆ. ಮೊದ್ಲು ಇರೋ ಕೆಲ್ಸನ ನೋಡೋಣ, ನೀನೇನೆ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡಿ. ಆ ಸೂರ್ಯ ಲೂಸ್ ತರ ಮಾತಾಡ್ತಾರೆ ಅಂದ್ರೆ ಅದನ್ ಕೇಳಿಸ್ಕೊಂಡು ನೀವು ಅದೇ ರೀತಿ ಆಡ್ತಿದ್ದೀರಾ. ಫಸ್ಟ್ ಅಂಗಡಿನ ಡೆವಲಪ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡು, ಹೋಗಿ ಮಲ್ಕೊಳ್ಳಿ ಅಂತ ರೋಹಿಣಿ ಬೈತಾಳೆ. ಏನ್ ಇವಳಿಗೆ ಮಗು ಮೇಲೆ ಆಸೆ ಇದೆಯಾ ಇಲ್ವಾ, ಕನ್ಫ್ಯೂಸ್ ಮಾಡ್ತಿದ್ದಾಳಲ್ಲ ಇವಳು ಅಂತ ಮನೋಜ ಯೋಚನೆ ಮಾಡ್ತಿರ್ತಾನೆ. ಬೆಳಗ್ಗೆನೆ ಕೃಷ್ಣ ರೆಡಿ ಮಾಡ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಿಕ್ಕೆ ಪ್ರಮೀಳಾ ರೆಡಿ ಮಾಡ್ತಿರ್ತಾಳೆ. ಆಗ ಕ್ರಿಶ್ ಹೇಳ್ತಾನೆ, ಅಜ್ಜಿ ನನ್ನಿಂದ ನೋಡೋದಿಕ್ಕೆ ಆಗತ್ತೆ ಅಲ್ವಾ ಅಂತ. ಕಣ್ಣಿಗೆ ಹಾಕಿರೋ ಬ್ಯಾಂಡೇಜ್ ನ ತೆಗೆದ್ಮೇಲೆ ನಿನ್ನಿಂದ ಚೆನ್ನಾಗಿ ನೋಡಕ್ ಆಗತ್ತೆ ಕ್ರಿಶ್ ಅಂತ ಪ್ರಮೀಳಾ ಹೇಳ್ತಾರೆ. ಈ ಕಡೆ ರೋಹಿಣಿ ದೇವ್ರಿಗೆ ಪೂಜೆ ಮಾಡಿ ಅಲ್ಲಿಂದ ಬುಟ್ಟನ್ ಎತ್ಕೊಂಡ್ ಬಂದು ಕ್ರಿಶ್ಗೆ ಇಡೋದಿಕ್ಕೆ ಬರ್ತಾಳೆ. ಆಗ ಯಾರು ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ರೂಮಿಗೆ ಹೋಗ್ತಾಳೆ. ರೂಮಿಗೆ ಹೋಗಿ ಕ್ರಿಶ್ ಅಂತ ಹೇಳಿದಾಗ, ಅಮ್ಮ ಅಂತ ಕ್ರಿಶ್ ಹೇಳ್ತಾನೆ. ಸೈಲೆಂಟ್ ಆಗಿ ನಿಧಾನ, ಎಲ್ರೂ ಇದಾರೆ ಇರು ಅಂತ ಕ್ರಿಶ್ ಹಣೆಗೆ ಕುಂಕುಮ ಇಡ್ತಾಳೆ ರೋಹಿಣಿ. ಮತ್ತೆ ಕೃಷ್ಣ ಮುದ್ದಾಡ್ತಾಳೆ ರೋಹಿಣಿ. ಅಮ್ಮ ನನ್ಗೆ ಈ ಬ್ಯಾಂಡೇಜ್ ನ ತೆಗಬೇಕಾದ್ರೆ ನೀನ್ ನನ್ ಕಣ್ಮುಂದೆ ಇರ್ತೀಯ ಅಲ್ವಾ ಅಂತ ಕ್ರಿಶ್ ಕೇಳಿದಾಗ, ಖಂಡಿತ ನಾನ್ ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಅವನ್ಗೆ ಸುಮ್ನೆ ಮಾತ್ ಕೊಡ್ಬೇಡ ಕಲ್ಯಾಣಿ, ನೀನಿಂದ ಬರೋದಕ್ಕಾಗೋದಿಲ್ಲ ಅಂತ ಪ್ರಮೀಳಾ ಹೇಳಿದಾಗ, ಅಮ್ಮ ನೀನ್ ಬರ್ತೀಯ ಅಂತ ಹೇಳಿದ್ಯಾ ಅಂತ ಕ್ರಿಶ್ ಹೇಳ್ತಾನೆ. ನಾನ್ ಬರ್ತೀನಿ ಕ್ರಿಶ್, ಖಂಡಿತ ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಅಮ್ಮ, ಸೂರ್ಯನು ಮೀನನು ರೆಡಿ ಆಗ್ತಿದ್ದಾರೆ ಅನ್ಸುತ್ತೆ, ನಾನು ಆಚೆ ಇರ್ತೀನಿ, ಇಲ್ಲಾಂದ್ರೆ ಅವ್ರಿಗೆ ಡೌಟ್ ಬರುತ್ತೆ ಅಂತ ಹೇಳಿ ರೂಮಿಂದ ಆಚೆ ಹೋಗ್ತಾಳೆ ರೋಹಿಣಿ. ಅಷ್ಟರಲ್ಲಿ ಶಾಂತಿ ಬಂದು, ರೋಹಿಣಿ ಅವರೆಲ್ಲ ಹೊರಟ್ರಾ ಇಲ್ವಾ ಅಂತ ಕೇಳಿದಾಗ, ರೆಡಿ ಆಗ್ತಿದ್ದಾರೆ ಅತ್ತೆ ಹೋಗೋದಿಕ್ಕೆ ಅಂತ ರೋಹಿಣಿ ಹೇಳ್ತಾಳೆ. ಸದ್ಯ ಈಗ್ಲಾದ್ರೂ ತೊಲಗ್ತಿದಾರಲ್ಲ, ಇನ್ಮೇಲಾದ್ರೂ ನೀನು ಮನೋಜ್ ಇಬ್ರು ನೆಮ್ಮದಿಯಾಗಿ ಮಲ್ಕೋಬಹುದು ಅಂತ ಶಾಂತಿ ಹೇಳ್ತಾಳೆ. ಸರಿ ನಾವಿನ್ ಹೊರಡ್ತೀವಿ ಅಂತ ಪ್ರಮೀಳಾ ಹೇಳಿದಾಗ, ಹಾ ಸರಿ ಹೋಗ್ತಿದ್ದೀರಾ, ಆದ್ರೆ ಇನ್ಮೇಲೆ ಇಲ್ಲಿಗ್ ಬರೋದು ಇದೇ ಕೊನೆ ಆಗಿರ್ಬೇಕು. ನಾವೇನಿ ಇಲ್ಲಿ ಧರ್ಮಛತ್ರ ನಡೆಸ್ತಾ ಇಲ್ಲ, ಬಂದು ಕಾಲ್ ಮೇಲ್ ಕಾಲ್ ಹಾಕೊಂಡು ತಿನ್ನೋದಿಕ್ಕೆ. ನಿಮ್ಮಿಂದ ನನ್ ಮಗ ಸೊಸೆ ಆಚೆ ಮಲ್ಕೊಳ್ಳೋ ಹಾಗಾಯ್ತು. ನಿಮ್ಮನ್ನ ಕರ್ಕೊಂಡ್ ಬಂದಲ್ಲ ಆ ಸೂರ್ಯ, ಅವನ್ ತರ ನನ್ ಮಗ ಕಾರ್ ಡ್ರೈವರ್ ಅಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್. ಆ ಸೂರ್ಯ ಮೀನಂಗೆ ಬೇರೆ ಕೆಲ್ಸಾನೇ ಇಲ್ಲ. ಅವ್ರು ಕರ್ದಿದ ತಕ್ಷಣ ಇನ್ನೊಂದ್ಸಲಿ ಇಲ್ಲಿಗ್ ಬರ್ಬೇಡಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ಅಂತ ಕ್ರಿಶ್ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ರೋಹಿಣಿ ಮತ್ತೆ ಪ್ರಮೀಳಾ ಇಬ್ರು ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.